ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಶ್ರೀ ಗುರುದೇವ ಪೂರ್ವ ಪ್ರಾಥಮಿಕ ಹಾಗೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿಬಡ್ಡಿ ತಾಲೂಕಿನ ರಬಕವಿ ನಗರದಲ್ಲಿ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮ ಆನಂದಾಶ್ರಮ ರಬಕವಿ ತಮ್ಮ ಆಶೀರ್ವಚನದಲ್ಲಿ ಯೋಗ ಎಂಬುದು ಇದು ಭಾರತದ ಶ್ರೇಷ್ಠ ಕೊಡುಗೆಯಾಗಿದೆ. ಪುರಾತನ ಋಷಿಮುನಿಗಳು ಪತಂಜಲಿ ಗುರುಗಳು ಯೋಗ ಧ್ಯಾನ ಮಾಡುವುದರ ಮೂಲಕ ದಿವ್ಯ ಚೈತನ್ಯ ಪಡೆದುಕೊಳ್ಳುವರು. ಆಸನಗಳಲ್ಲಿ ಸೂರ್ಯ ನಮಸ್ಕಾರ ಆಸನ ಮಾಡುವುದರ ಮೂಲಕ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಮಕ್ಕಳ ಕಲಿಕೆ ಸಹಕಾರಿಯಾಗಲಿದೆ. ಹಲವಾರು ಆಸನಗಳು ಮಾಡುವುದರ ಮೂಲಕ ದೇಹದ ಜಡತ್ವವನ್ನು ಹೋಗಲಾಡಿಸಿ ಹೊಸ ಚೈತನ್ಯವನ್ನು ಪಡೆದುಕೊಳ್ಳಬಹುದು ಹಾಗೂ ಮಕ್ಕಳು ತಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಸ್ಥ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರಿಂದ ತಮ್ಮ ರೋಗ ರುಜಿನ ಹೋಗಲಾಡಿಸಬಹುದು ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ಬುರುಡ್, ಶ್ರೀ ಸುನಿಲ್ ಬಾನ್ಕರ್ ಹಾಗೂ ಪ್ರಶಾಂತ್ ಗುರುಗಳು, ಯೋಗ ಗುರುಗಳು ಬನಹಟ್ಟಿ, ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ರಮೇಶ್ ಎಂ ಅಸ್ನೂರ್ ನಿರೂಪಿಸಿದರು. ಪ್ರಾಸ್ತಾವಿಕ ಮಾತನಾಡಿದರು. ಹಿರಿಯ ಶಿಕ್ಷಕರಾದ ಸುನಿಲ್ ದಳವಿ, ವಜ್ರಕಾಂತ್ ಕೋಪಡೆ, ಉಮೇಶ್ ಕಟಾವ್ಕರ್ ಆಸನಗಳು ಮಾಡುವ ವಿಧಿವಿಧಾನಗಳನ್ನು ವಿವರಿಸಿದರು. ಹಾಗೂ ಗುರುಮಾತೆಯರಾದ ಶ್ರೀಮತಿ ಸರಿತಾ ಕೊಡಗನೂರ್, ಶಿಲ್ಪಾ ಕೌಜಲ್ಗಿ, ಶಿವಲೀಲಾ ಮಾನೆ, ಅನಿತಾ ಗುರವ್, ಸುಸ್ಮಿತಾ ಬಾಗಲಮನಿ ಹಾಜರಿದ್ದರು ಮತ್ತು ನಂದೀಶ್ ಬಾಗಲಮನಿ ಫೋಟೋ ಹಾಗೂ ಛಾಯಾಗ್ರಹಣ ನೆರವೇರಿಸಿದರು. ವರದಿ ಸಂಗಪ್ಪ ಪಿ ಚಿತ್ತರಿಗಿ, ರಬಕ ಬೆನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಮುಂದೆ ಅಷ್ಟೇ ರೀ, ಮತ್ತೆ ಪೂರ್ತಿ ಅಲ್ಲ, ಇವು ಅಷ್ಟೇ ರಿವರ್ಸ್. ಈಚೆ ಕಡೆ 5 ಸಲ, ಈಚೆ ಕಡೆ 5 ಸಲ ರಿವರ್ಸ್ ಮಾಡ್ಬೇಕು. ಇವೆಲ್ಲ ನೋವಾಗಿದ್ದು ಅಂದ್ರೆ ಆಟೋಮೆಟಿಕ್ ಕಡಿಮೆ ಆಗತ್ತೆ. ಸತ್ಯ